ಏನು ಏನು ಮಗನೇ ಇದು ಮುದ್ದು ಮಗನೇ ಮುದ್ದು ಗಿಣಿ. ಟೈಮ್ ಬಂದು 8:30. ಇವತ್ತಿಗೆ ಬೇಗ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋಣ, ಮಟನ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆನೇ ಚಿಕನ್ ಬಂದಿದೆ. 4 kg ಇದೆ ಚಿಕನ್ನು. ಮಟನ್ನು ಬಂದ್ಬಿಟ್ಟು 2 kg ಇದೆ, ಅದೇನು ಓಪನ್ ಮಾಡಿಲ್ಲ. ಗವಿ ನೋಡಿ, ಏನದು ಗವಿ? ಏನು? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಗೆ ಯಾರಿಗಾದ್ರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಾನ್ವಿ ಅವರು ಬನ್ನಿ. ಸಾನ್ವಿ ಇಲ್ಲಿ ವಿಡಿಯೋ ನೋಡಬೇಕಾದ್ರೆ ಸಾನ್ವಿ ಸಬ್ಸ್ಕ್ರೈಬ್ ಮಾಡಿ. ಏನು ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾನ್ವಿ ಅವರು ಯಾಕಿವತ್ತು ಬೆಂಗಳೂರಿಂದ ಬಂದಿರೋದು? ಏನು ಕಾರಣ? ವಿಶ್ ಮಾಡಿ ಎಲ್ರು ಅವನಿಗೆ. ಥ್ಯಾಂಕ್ಸ್ ಹೇಳು ಗವಿ ನೀನು. ಥ್ಯಾಂಕ್ಸ್ ಅನ್ನು. ಇವತ್ತು ಬರ್ಡೇ, ನಾಳೆ ರಾಖಿ ಹಬ್ಬ, ರಕ್ಷಾ ಬಂಧನ. ಯಾರು ರಾಖಿ ಕಟ್ಟಲ್ವಾ ಯಾರುವಾ? ಏನು ಗಿಫ್ಟ್ ತಂದಿದ್ಯಾ ಸಾನು ಗವಿಗೆ ಬೆಂಗಳೂರಿಂದ ನೀನು? ದುಡ್ಡ ಗಿಫ್ಟ್ ತರಬೇಕು ತಾನೆ? ಗಿಫ್ಟ್ ಏನು ದುಡ್ಡೇ ತರದಾ? ಏನು ಸ್ಪೆಷಲ್ ಮಾಡೋಣ ಇವತ್ತು ಗವಿ ಬರ್ಡೇಗೆ? ಅದು ನಿಮ್ಮಪ್ಪನಾ? ಕುಳ ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಇಳಿಸಿ, ಕೆಳಗಡೆ ಇಳಿಸಿಲಿ. ವಿಶ್ ಮಾಡಿ. ಹ್ಯಾಪಿ ಬರ್ಡೇ ಗವಿ. ಗವಿ ಇಲ್ಲಿ ನೋಡಿಲಿ, ಅವನಿಗೆ ಆಟ ಆಡೋದು ಇಲ್ಲಿ. ಹ್ಯಾಪಿ ಬರ್ಡೇ. ಹೋಗಿ ಆಯ್ತು, ಹೋಗಿ ನಿಮ್ಮ ಅಮ್ಮನ ಕರ್ಕೊಂಬರೋಗು ಬಿರಿಯಾನಿ ಮಾಡಕ್ಕೆ. ನಿಮ್ಮ ಅಮ್ಮನ ಕರೆದ್ಬಿಟ್ಟು ಅಮ್ಮ ಇಲ್ಲಿ ಕೇಳು. ಸೈಲೆಂಟ್. ಸಿಂಚನಮ್ಮ ಕರೀತಿದೆ, ಬಿರಿಯಾನಿ ಮಾಡ್ಬೇಕಂತೆ. ನೀನು ತಿಂದಿದ್ರು ಪರವಾಗಿಲ್ಲ, ಮಾಡ್ಬೇಕಂತೆ ಅಂತ. ಟೈಮ್ ಬಂದು 8:30. ಇವತ್ತಿಗೆ ಬೇಗ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋಣ, ಮಟನ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆನೇ ಚಿಕನ್ ಬಂದಿದೆ. 4 kg ಇದೆ ಚಿಕನ್ನು. ಮಟನ್ನು ಬಂದ್ಬಿಟ್ಟು 2 kg ಇದೆ, ಅದೇನು ಓಪನ್ ಮಾಡಿಲ್ಲ. ಗವಿ ನೋಡಿ, ಏನದು ಗವಿ? ಏನವ ಅದು? ಹಾಂ ಗವಿ ಅದೇನು? ಮೀಮಿ ಅಂತಾನೆ. ಅದೇನು ಅಂದರೆ ಸೊ ಇವಾಗ ಬಿರಿಯಾನಿ ಮಾಡಬೇಕು. ಹಾಕಿ ಫಸ್ಟು ನಾನು ಚಿಕನ್ ಬಿರಿಯಾನಿಗೆ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಕಷ್ಟು ಚಿಕನ್ ತೊಗೊಂಡು ಸ್ವಲ್ಪ ಖಾರ, ಉಪ್ಪು, ಅರಿಶಿನ ಮತ್ತು ಮೊಸರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮೊಸರು ಹಾಕ್ಕೊತೀನಿ. ಸೊ ಇದೊಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್. ನಾವು ಬೇರೆದೆಲ್ಲ ರೆಡಿ ಮಾಡ್ಕೊಳ್ಳೋರಿಗೆ ಮ್ಯಾರಿನೇಟ್ ಆಗಲಿ. ಸ್ವಲ್ಪ ವಿನೆಗರ್ ಹಾಕ್ತೀನಿ. ವಿನೆಗರ್ ಹಾಕಿದ್ರೆ ಬೇಗ ಮ್ಯಾರಿನೇಟ್ ಆಗುತ್ತೆ. ಸ್ವಲ್ಪ ಹಾಕೊಂಡು ಮ್ಯಾರಿನೇಟ್. ಸೊ ನಾನಿಲ್ಲಿ ಕಬಾಬ್ಗೂ ಕೂಡ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ನೆಕ್ಸ್ಟು ನಮ್ಮ ಅಪ್ಪಾಜಿ ಮತ್ತು ನಮ್ಮ ಹರಿಯವರು ಕಾಳು ತಂದಿದ್ರು ಅಂತ ಹೇಳಿ ಅದನ್ನ ಬಿಡಿಸಿ ಇಡ್ತಾಯಿದ್ರು. ಬಿರಿಯಾನಿ ಮಾಡ್ತಾವ್ರೆ ಭಟ್ರು ಎಲ್ಲ ರುಬ್ಕೊಂಡು. ಈರುಳ್ಳಿ ಎಲ್ಲನೂ ರುಬ್ಬಿ ಮಟನ್ ಚಿಕನ್ ಹಾಕಿವ ಅಂಬೂರ್ ಸ್ಟೈಲ್ ಬಿರಿಯಾನಿ ಮಾಡ್ತಿದ್ದಾರೆ. ಚಿಕನ್ ಬಿರಿಯಾನಿ ಮಾಡ್ತಿದ್ದಾರೆ. ನಾವು ಕಬಾಬಿ ಕಲಿಸಿಟ್ಟಿದ್ದೀವಿ. ಎಲ್ಲ ಇಲ್ಲೇ ಹುರ್ಕೊಂಡು ಇರ್ತಿದ್ದೀವಿ.
ನಾನು ಚಿಕನ್ ಗೊಜ್ಜು ಮಾಡ್ತಾ ಇದ್ದೀನಿ. ಒಂಥರ ಬೇರೆ ಸ್ಟೈಲಲ್ಲಿ ಮಾಡೋಣ ಅಂತ. ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಮಸಾಲೆ ಹಾಕ್ಕೊಂಡು ಚಿಕನ್ ಹಾಕ್ಬಿಟ್ಟು ನೀಟಾಗಿ ಹುರ್ಕೊಂಡ್ರೆ ಚಿಕನ್ ಗೊಜ್ಜು ರೆಡಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಿರಿಯಾನಿ ಸುಟ್ಟೋಗ್ತಿದೆ. ಬಿರಿಯಾನಿಗೆ ರೆಡಿ ಆಗ್ತಿದೆ. ನಂದಲ್ಲ ಬಿರಿಯಾನಿ, ಯಾರೋ ಬಂದರು. ಇದು ಗವಿ ಬರ್ಡೇ ದಿನದ ವ್ಲಾಗ್ ಆಗಿರುತ್ತೆ. ಸೊ ನೆಕ್ಸ್ಟು ನಾವು ಅಡುಗೆ ಮಾಡ್ತಾಯಿದ್ವಿ, ಪ್ರಿಪೇರ್ ಮಾಡ್ತಾಯಿದ್ವಿ. ಒಂದು ಸೌಂಡ್ ಬಂತು. ಹೊರಗಡೆ ಬಂದು ನೋಡಿದಾಗ ಮಾರಮ್ಮ ಅಂತ ಇರ್ತಲ್ಲ, ಅವರು ಅದನ್ನು ಮಾರಮ್ಮ ದೇವ್ರನ್ನ ಎತ್ಕೊಂಡ್ಬಂದಿದ್ರು. ಸೊ ಮಾರಮ್ಮನ ದೇವ್ರು ಎತ್ಕೊಂಡ್ಬಂದಾಗ ಅವ್ರನ್ನ ಹಂಗೆ ಕಳಿಸ್ಬಾರ್ದು. ಮಕ್ಕಳಿರೋ ಮನೇಲಿ ಅವ್ರಿಗೆ ಸುಂಕು, ಮಾರಮ್ಮನ ಸುಂಕು ಅಂತ ಹೇಳಿ ಅವ್ರಿಗೆ ಟೊಮೊಟೊ, ಈರುಳ್ಳಿ, ಮೇಯ್ನಾಗಿ ಮೆಣಸಿನ್ಕಾಯಿ ಮತ್ತು ಉಪ್ಪನ್ನ ಕೊಟ್ಬಿಟ್ಟು ಕಳಿಸ್ದೆ. ಅದು ವಿಡಿಯೋ ಆಗಿಲ್ಲ, ಯಾರಿಗೆ ಹೇಳಿದ್ದೆ ಮಾಡಿ ಅಂತ. ಸೊ ಅವರು ಮಾಡಿಲ್ಲ. ನೆಕ್ಸ್ಟು ಬಿರಿಯಾನಿಯಾಗೆ ಜಸ್ಟ್ ಫ್ರೈ ಮಾಡ್ಕೊಂಡಿದ್ವಿ, ಚಿಕನ್ ಫ್ರೈ 2 ರೆಡಿಯಾಗಿತ್ತು. ಬೆಳಿಗ್ಗೆ ತಿಂಡಿಗೆ ಮಾಡ್ಕೊಂಡಿದ್ವಿ. ಸೊ 2 ರೆಡಿಯಾಗಿತ್ತು. ತಿಂಡಿ ಅಂತೂ ಮುಗೀತು. ಬಿರಿಯಾನಿ ಮತ್ತು ಚಿಕನ್ ಫ್ರೈ ಅಂತೂ ತಿಂದ್ವಿ. ತಿಂದು ಸ್ವಲ್ಪ ಹೊತ್ತು ಹಾಗೇ ಟೈಮ್ ಕಳೀತಾ ಇದ್ವಿ. ಅಮ್ಮ ಬಂದು ಮಟನ್ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಅವರು ಮಟನ್ ಸಾಂಬಾರು ಮಾಡಲಿ ಅಂತ ಹೇಳಿ ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ವಿ. ಗವಿ ಬರ್ಡೇ ದಿನ ಇನ್ನೂ ನಾವು ಫ್ರೆಶ್ ಅಪ್ ಮಾಡಿ ಇನ್ನೂ ಸ್ನಾನ ಮಾಡಿಸಿರಲಿಲ್ಲ. ಯಾಕೆಂದರೆ ಸಂಜೆ ಇರೋದ್ರಿಂದ ಸುಮ್ಮನೆ ಇವಾಗ ಮಾಡಿಸಿದ್ರೆ ಅವನು ಸುಮ್ಮನೆ ಎಲ್ಲ ಹಾಳು ಮಾಡ್ಕೊತಾನೆ, ಕೊಳೆ ಮಾಡ್ಕೊತಾನೆ. ಸೊ ಹಾಗಾಗಿ ಸಂಜೆ ಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅವಾಗ ಕೇಕ್ ಕಟ್ ಮಾಡ್ಸೋಣ ಅಂತ ಹೇಳಿ ಹಾಗೇನೆ ಅವರಪ್ಪ ಅವನನ್ನು ಆಟ ಆಡಿಸ್ತಾಯಿದ್ರು. ಅವರು ಕೂಡ ರಜಾ ತೊಗೊಂಡಿದ್ರು. ಅವತ್ತು ಡ್ಯೂಟಿ ಇತ್ತು ಭಾನುವಾರ, ಆದರೆ ಅವರು ರಜಾ ಹಾಕಿದರು. ಸೊ ನೆಕ್ಸ್ಟು ಸಂಜೆ ವ್ಲಾಗ್ ಇದು. ಸಂಜೆ ನಾವು ಜಸ್ಟ್ ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಮಾಡಿಕೊಡೋಣ ಅಂತ ಹೇಳಿ, ನಮ್ಮ ಮನೇಲಿ ಹೇಗೆ ಅಂದರೆ ಕೆಲವರಿಗೆ ಐಸ್ ಕೇಕ್ ಅಂದರೆ ಇಷ್ಟ, ಕೆಲವರಿಗೆ ನಾರ್ಮಲ್ ಕೇಕ್ ಅಂದರೆ ಇಷ್ಟ. ಸೊ ನನಗೇನು ಐಸ್ ಕೇಕ್ ಇಷ್ಟ ಆಗೋದಿಲ್ಲ, ವಿಸ್ಮಯಂಗೆ ಐಸ್ ಕೇಕ್ ಇಷ್ಟ ಆಗತ್ತೆ. ಸೊ ಹಾಗಾಗಿ 2 ತೊಗೊಂಬರೋಣ ಅಂತ ಹೇಳಿ 2 ಕೂಡ ತಂದಿದ್ವಿ. ಗವಿ ಆ ಸ್ಪಾರ್ಕಲ್ ಲೈಟ್ ನೋಡಿ ಖುಷಿ ಪಡ್ತಾ ಇದ್ದ, ಕ್ಲಾಪ್ಸ್ ಎಲ್ಲ ಹಾಕ್ಕೊಂಡು ಖುಷಿ ಪಡ್ತಾ ಇದ್ದ. ಮತ್ತು ಇನ್ನೊಂದೇನೆಂದರೆ ಅವನಿಗೆ ಜೀನ್ಸ್ ಮತ್ತು ಒಂದು ಶರ್ಟ್ ತೊಗೊಂಬಂದಿದ್ದೆ. 2 ಶರ್ಟ್ ತಂದಿದ್ದೆ. ಅದು ಸ್ವಲ್ಪ ಸೈಜು ದೊಡ್ಡದಾಗ್ಬಿಡ್ತು. ನಾವು ತಂದಾಗದಿಂದ ಅವನಿಗೆ ಹಾಕೇ ನೋಡಿರಲಿಲ್ಲ. ಬರ್ಡೇ ದಿನವೇ ಹಾಕಿದ್ದು. ಹಾಗಾಗಿ ಸಂಜೆ 8 ಗಂಟೆ ಆಗಿತ್ತು. ಸೊ ಏನು ಮಾಡೋಂಗಿಲ್ಲ ಅಂತ ಹೇಳಿ ಅದೇ ಒಂದು ಶರ್ಟ್ ಹಾಕೋಣ. ಇನ್ನೊಂದು ತಂದಿದ್ವಿ, ಅದು ಸ್ವಲ್ಪ ಅದು ದೊಡ್ಡದು ಇದು ದೊಡ್ಡದು, 2 ದೊಡ್ಡ ಸೈಜ್ ಆಗಿತ್ತು ಅಂತ ಹೇಳಿ ಅವನಿಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ವೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವನು ಬೇರೆ ಯಾವುದೂ ಡ್ರೆಸ್ ಹಾಕ್ಕೊಳ್ಳೋದಿಲ್ಲ. ಜಸ್ಟ್ ಒಂದು ಟೀ ಶರ್ಟು ಮತ್ತು ಒಂದು ಚಡ್ಡಿ ಅಷ್ಟು ಬಿಟ್ಟರೆ ಅವನು ಇನ್ಯಾವುದು ಡ್ರೆಸ್ಗಳನ್ನೂ ಅಷ್ಟು ಇಷ್ಟಪಡಲ್ಲ. ಕೋಟು ಅಥವಾ ಹೆವಿ ಡ್ರೆಸ್ಗಳನ್ನ ಅವನು ಇಷ್ಟನೇ ಪಡೋದಿಲ್ಲ. ಸುಮ್ಮನೆ ಹಿಂಸೆಲಿ ಬಲವಂತದಲ್ಲಿ ಅವನಿಗೆ ಹಾಕಬೇಕಾಗತ್ತೆ. ಹಾಗಾಗಿ ಜಸ್ಟ್ ಸಿಂಪಲ್ಲಾಗಿ ಒಂದು ಜೀನ್ಸ್ ಪ್ಯಾಂಟ್ ಮತ್ತು 2 ಶರ್ಟ್ ತೊಗೊಂಬಂದಿದ್ದೆ. ಅದರಲ್ಲಿ 2 ಶರ್ಟೂ ಸ್ವಲ್ಪ ಲೂಸೇ ಆಗಿಬಿಟ್ಟಿದೆ. ಹರಿ ಏನಂದರೆ ಇವಾಗಿನ ಯೋಚನೆ ಮಾಡಲ್ಲ, ಅವರು ಫ್ಯೂಚರ್ ಯೋಚನೆ ಮಾಡ್ತಾರೆ. ಇವಾಗ ಹಾಕೋ ಮುಂದೆ ಇಟ್ಟರೆ ಒಂದು 2 ಮಂತ್ಸಿಗೆ ಚಿಕ್ಕದಾಗ್ಬಿಡುತ್ತಲ್ಲ ಅದು ಅಂತ ಹೇಳಿ ಸ್ವಲ್ಪ ದೊಡ್ಡ ಸೈಜ್ ತೊಗೊಳಕ್ಕೆ ಹೋಗ್ತಾರೆ. ಯಾವತ್ತೂ ಇವತ್ತಿನ ಜೀವನ ಇವತ್ತಿನ ಯೋಚನೆ ಮಾಡಬೇಕು. ಯಾರಿಗೊತ್ತು ನಾಳೆ ನಮ್ಮದಲ್ಲ ಜೀವನ. ಇವತ್ತು ನಾವು ಏನು ಜೀವನ ಜೀವಿಸ್ತಾ ಇದ್ದೀವಿ ಅದೇ ನಮ್ಮ ಜೀವನ. ನಾಳೆ ಅನ್ನೋದು ನಾವು ಮಲಗಿದ್ದು ಎದ್ದೇಳ್ತೀವಲ್ಲ, ಸ್ಟಾರ್ಟ್ ಆಗುತ್ತಲ್ಲ, ಆವಾಗಲೇ ನಾಳೆ. ಅಲ್ಲಿ ತನಕ ನಾಳೆ ಬಗ್ಗೆ ಯೋಚನೆ ಮಾಡಬಾರ್ದು. ಇವತ್ತಿಂದ ಏನಿದೆ ಅಷ್ಟೇ ನಮ್ಮದು ಜೀವನ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಗವಿ ಬರ್ಡೇ ಇರೋದ್ರಿಂದ ನನ್ನ ತಂಗಿ ಹಾಗೆ ಅವ್ರ ಯಜಮಾನ್ರು ಹಾಗೆ ಅವ್ರ ಮಗಳು ಅಂದರೆ ನನ್ನ ತಂಗಿ ಮಗಳು 3 ಜನನೂ ಬಂದಿದ್ದರು. ಹಾಗೆ ಅಮ್ಮವರು ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಸೊ ಅವ್ರನ್ನೂ ಹಾಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ 3 ಜನನೂ ಬಂದಿದ್ದರು. ನನ್ನ ತಂಗಿ ಶ್ರಾವಣ ಇರೋದ್ರಿಂದ ಅವಳು ಏನೂ ತಿಂದಿಲ್ಲ, ನಾನ್ ವೆಜ್ಜು. ಆ ಕೇಕ್ನೂ ಕೂಡ ತಿನ್ನಲಿಲ್ಲ, ಯಾಕಂದರೆ ಕೇಕಲ್ಲೂ ಮೊಟ್ಟೆ ಹಾಕಿರ್ತಾರೆ ಅಂತ ಹೇಳಿ ಬರೀ ಜಸ್ಟ್ ಮಿಕ್ಸ್ಚರ್ ಇಸ್ಕೊಂಡು ತಿಂತ ಕೂತ್ಕೊಂಡಿದ್ಲು. ನೆಕ್ಸ್ಟು ನಾನಿಲ್ಲಿ ಕಬಾಬ್ಗೆ ರೆಡಿ ಮಾಡಿಕೊಂಡೆ. ಸೊ ಕಬಾಬೆಲ್ಲ ಮಾಡಿ ಮುದ್ದೆ, ಅನ್ನ, ಸಾಂಬಾರು ಮತ್ತು ಬೆಳಗ್ಗೆ ಮಾಡಿ ಸ್ವಲ್ಪ ಬಿರಿಯಾನಿನೂ ಕೂಡ ಇತ್ತು. ಹಾಗೆಯೇ
ಏನಂದರೆ ಫಸ್ಟೇ ಕಬಾಬು ಎಲ್ಲ ತಿಂದ್ಕೊಂಬಿಟ್ರೆ ಊಟನೇ ಸೇರೋದಿಲ್ಲ. ಹಾಗಾಗಿ ಮಟನ್ ಸಾಂಬಾರು ಇತ್ತು. ನಾನು ಮುದ್ದೆ ಅನ್ನ ಎಲ್ಲನೂ ಮಾಡಿದ್ದೆ, ಬಟ್ ಯಾರೂ ಊಟನೇ ಮಾಡಲಿಲ್ಲ. ಯಾಕಂದರೆ ನಾವು ಬ್ಲಡ್ಡು ಮಾಡಿದ್ವಿ, ಬ್ಲಡ್ಡಿಂದು ಮಾಡಿದ್ವಿ. ಹಾಗಾಗಿ ಯಾರೂ ಅಂದರೆ ಬ್ಲಡ್ ಗೊಜ್ಜು ಬರುತ್ತಲ್ಲ, ಅದನ್ನು ಮಾಡಿದ್ರು. ಅಂದರೆ ನಾನು ತಿನ್ನೋದಿಲ್ಲ ಇದನ್ನು, ನನಗೆ ಇಷ್ಟನೇ ಇಲ್ಲ. ಅಂದರೆ ಇದು ನಂಗೆ ಇಷ್ಟ ಆಗಲ್ಲ. ಸೊ ಯಾರೂ ತಿನ್ನಲಿಲ್ಲ. ಕಬಾಬು ಎಲ್ಲ ಕಬಾಬ್ ಮತ್ತು ಬ್ಲಡ್ಡು ತಿನ್ಕೊಂಬಿಟ್ರಲ್ಲ, ಹಾಗಾಗಿ ಯಾರಿಗೂ ಬ್ಲಡ್ ಉರುಕ್ಲು ಅಂತೀವಿ ನಾವು, ತಿನ್ನೋಕ್ಕೆ ಆಗಲಿಲ್ಲ, ಊಟ ಮಾಡಲಿಲ್ಲ. ಸೊ ನಾನು ಒಂದು ಲೋಟ ಜ್ಯೂಸನ್ನ ಕುಡಿದ್ಬಿಟ್ಟು ಅವತ್ತಿನ ದಿನ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಟೈಮ್ ಆಗೋಯ್ತು ಮಲ್ಗೋಕ್ಕೆ ಅಂತ ಹೇಳಿ ಇವರು ಅಮ್ಮನ ಮನೆಗೆ ಬಂದರು. ಅವರು ಬೆಳಗ್ಗೆ 3 ಗಂಟೆಗೆ ಹೋಗಬೇಕಾಗಿತ್ತು. ಮಂಡೇ 3 AM ಹೋಗಬೇಕಾಗಿತ್ತು ಅಂತ ಹೇಳಿ ಅವ್ರ ಅಮ್ಮನ ಮನೆಗೆ ಮಲ್ಗೋಕ್ಕೆ ಬಂದರು. ಸೊ ಸಾನ್ವಿ ಅವರು ಅಂದರೆ ಮಂಡೇ ರಕ್ಷಾಬಂಧನ ರಾಖಿ ಹಬ್ಬ ಇರೋದ್ರಿಂದ ಗವಿಗೆ ರಾಖಿ ಕಟ್ಟಬೇಕು ಅಂತಲೇ ಇದ್ಲು. ಬಟ್ ಗವಿ ರಾಖಿ ಕಟ್ಟಿಸ್ಕೊಂಡಿರಲಿಲ್ಲ. ಅದಕ್ಕೆ ನಾನೇ ಅವಳು ಮಲಗಿದ್ಲು, ಪಾಪ ಬಂದು ಎದ್ದೇಳಿಸಿ ರಾಖಿ ಕಟ್ಟು ಅಂತ ಹೇಳಿ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಅವಳು ತುಂಬ ನಿದ್ದೆಗಣ್ಣಲ್ಲಿದ್ಲು. ಅಂದರೆ ಬೆಳಿಗ್ಗೆ ಬೆಂಗಳೂರಿಗೆ ಹೋಗ್ಬಿಡ್ತಾಳೆ, ಆಮೇಲೆ ರಾಖಿ ಕಟ್ಟೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಗವಿನೂ ಆಗ ಸ್ವಲ್ಪ ಅವನ ಮೂಡು ಚೆನ್ನಾಗಿತ್ತು. ಅವನ ಮೂಡು ಚೆನ್ನಾಗಿದ್ದಂಗೆ ಮಾತ್ರ ಅವನು ಕಟ್ಟಿಸ್ಕೊಳ್ಳೋದಿಲ್ಲ ಅಂದರೆ ಇಲ್ಲ. ಹಾಗಾಗಿ ರಾಖಿ ಕಟ್ಟೋದಕ್ಕೆ ಅಂತ ಹೇಳಿ ಸಾನ್ವಿ ಹತ್ರ ಅಮ್ಮನ ಮನೆಗೆ ಬಂದ್ವಿ. ಸೊ ಸಿಂಪಲ್ಲಾಗಿ, ಅಂದರೆ ತುಂಬ 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 ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ಆಗೋಯಿತು. ಗವಿಗೂ ಕೂಡ ಅವನಂದ್ರೆ ಸ್ವಲ್ಪ ಹೆವಿಯಾಗಿ ಅವ್ನಿಗೆ ಇರಬಾರ್ದು, ಅವನಿಗೆಲ್ಲ ಸಿಂಪಲ್ಲಾಗೇ ಇರಬೇಕು. ಸೊ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ಆಗಿ ರಕ್ಷಾಬಂಧನ್ ಕೂಡ ಸಿಂಪಲ್ಲಾಗೆ ಮುಗೀತು ಅಂತಲೇ ಹೇಳ್ಬೋದು. ಅವರೆಲ್ಲ 3 ಬೆಂಗಳೂರಿಗೆ ಹೋದರು, ಅಮ್ಮ ಅಪ್ಪ ಎಲ್ಲ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್. ಅಂದರೆ ಸೋಮವಾರ ರಕ್ಷಾಬಂಧನ ಇರೋದ್ರಿಂದ ವಿಸ್ಮಯ ಅವರು ಗವಿಗೆ ರಾಖಿ ಕಟ್ಟೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ರು. ಏನಂದರೆ ಅವರು ಟ್ಯೂಷನ್ಗೆ ಹೋಗಬೇಕಾಗಿತ್ತು. 4 ಸ್ಕೂಲಿಂದ ಬರ್ತಾರೆ, 4:30 ಆಗುತ್ತೆ ಬರೋಷ್ಟರೊಳಗಡೆ. ಇನ್ನು 5:30 ಅಷ್ಟರೊಳಗಡೆ ಟ್ಯೂಷನ್ಗೆ ಹೋಗಬೇಕಾಗಿತ್ತು. ಅಷ್ಟರೊಳಗಡೆ ಕಟ್ಟಿ ಹೋಗ್ಬಿಡ್ತೀನಿ ಅಂತ ಹೇಳಿ ಗವಿಗೆ ರಾಖಿ ಕಟ್ಟೋದಕ್ಕೆ ಆರತಿ ಎಲ್ಲ ಮಾಡ್ತಾಯಿದ್ರು. ಫಸ್ಟು ಆರತಿ ಮಾಡಿ ಆಮೇಲೆ ರಾಖಿ ಕಟ್ತೀವಿ ನಾವು. ಒಂದೊಂದು ಕಡೆ ಒಂದೊಂದು ಥರ, ಫಸ್ಟು ಕಟ್ಬಿಟ್ಟು ಆಮೇಲೆ ಆರತಿ ಮಾಡ್ತಾರೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರಿಗಾದ್ರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಸೂನ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.